ಎಂಟ್ರಿ ಆಗ್ತಿದೀವಿ ತಮಿಳ್ನಾಡಿಗೆ. ಗ್ಯಾಸ್ ಸಿಗ್ತಾ ಇದೆಯಾ ಅಲ್ಲಿ ನಿಮ್ಗೆ? ಗ್ಯಾಸ್ ಓವರ್. ಗ್ಯಾಸ್ ಬರ್ತಾ ಇದೆಯಾ? ಕರ್ನಾಟಕ ನೋ ಗ್ಯಾಸ್ ಇಲ್ಲ. ಕನ್ನಡ ಮತ್ತೆ ತಮಿಳು ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಭಾಷೆ ಉದ್ಭವ ಆಯ್ತು ನಮ್ದು. ಕೋಲ್ಡ್ ಏನು ಎ ಸಿ ಇದ್ದಂಗಿದೀವಿ ನಡೀರ ಒಳಗೆ. ಮಹಾಕವಿ ತಮಿಳ್ನಾಡದು ನೋಡಿ. ಬ್ರಿಟಿಷದ್ದು ರಿಯಲ್ ಇದು ಏನದು ಪಿಚ್ಕಾರಿ ಎಲ್ಲ ಏನಿದು ಏನಂತೀವಿ ಅದು? ಗುಂಡು ಹೊಡಿಯೋದು ಏನದು? ಹೆಸರೇ ಬರ್ತಾ ಇಲ್ವಲ್ಲೋ? ಯಾವಾಗಲೂ ಹೊಡೆದು ಮಾತಾಡ್ತಿದ್ವಲ್ಲೋ? ಪರಂಗಿ ಪರಂಗಿ ಪಿರಂಗಿ ಕಣ್ಣೀರು ಹಾಕಂಗೆ ಕಾರನೇನೋ ಇಂತಿದ್ದು ಕಾರ ಇದು ಮಗಳು ನಿಮಗೇನಂತಿಲ್ಲ. ಹಿಂದೆ ಆದ್ಮೇಲೆ ಕಾರ ಬಡ್ಡು ನಮ್ಮ ಮಗಳು ಬೇಗ ಇದ್ರೆ ಒಂದೇ ದಿನದ ಆಟ ನಾಳೆ. ಟ್ರೈನ್. ಬಂಧುಗಳೇ ನಮಸ್ತೆ. ಇವತ್ತು ಹೊರಟಿದ್ದೀವಿ ಊಟಿಗೆ. ಇಲ್ಲಿಂದ ಎಕ್ಸೈಟೆಡ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಊಟಿದು ದ ಮೋಸ್ಟ್ ವೇಟೆಡ್. ನಮ್ಮ ಕರ್ನಾಟಕ ಫಸ್ಟ್ ಮೊದಲನೇ ಸರಿ ನನ್ನ ಮಗಳನ್ನ ಕರ್ನಾಟಕ ಬಿಟ್ಟು ಹೊರಗಡೆ ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಊಟಿ ಆಕ್ಚುಲಿ ನಮ್ಮ ಜಾಗನೇ, ಆಕ್ಚುಲಿ ತಮಿಳ್ನಾಡಿಗೆ ಹೊರಟಾಯ್ತು. ಏನ್ ಮಾಡೋಕ್ಕಾಗಲ್ಲ. ಅದೇ ತರ ಸುಮಾರು ಜಾಗಗಳು ನಮಗೂ ವಾಪಸ್ ಇಟ್ಬಿಟ್ಟಿದ್ದಾವೆ. ಸರಿ ಹೋಗೋಣ ಊಟಿಗೆ. ಸರಿ ಆಯ್ತು ಬನ್ನಿ ಹೊರಡೋಣ. ಊಟಿ ಆದಷ್ಟು ರೀಚ್ ಆದ್ರೆ ಊಟಿ ಜಾಗಗಳನ್ನ ಕವರ್ ಮಾಡ್ತೀವಿ. ಇಲ್ಲಾಂದ್ರೆ ರೋಡ್ ಟ್ರಿಪ್ ಇರುತ್ತೆ ಇವತ್ತು ಫುಲ್. ಎಷ್ಟು ಆಲ್ಮೋಸ್ಟ್ ಒಂದು 5-6 ಅವರ್ಸ್ ರೋಡ್ ಟ್ರಿಪ್ ಇರುತ್ತೆ. ಕಾಡೊಳಗೆಲ್ಲ ಹೋಗೋದು, ಬಂಡೀಪುರದ ಅರಣ್ಯಗಳು ನುಸ್ಕೋಗಿ. ಬಂಧುಗಳೇ ಫೈನಲಿ ಹೊರಟ್ವಿ. ನಾವು ಉಳಿದಿದ್ದು ನೆನ್ನೆ ಹೇಳಿದ್ನಲ್ಲ ಹಂಗೆ ಗ್ರ್ಯಾಂಡ್ ಸೆಂಟ್ರಲ್ ಹೋಟೆಲ್. ಇದು ಸಖತ್ತಾಗಿತ್ತು. ಒಂದು 4 ಸ್ಟಾರ್ ಕ್ಯಾಟಗರಿಗೆ ಬರುತ್ತೆ. ನಾನು ಹೇಳಿದೆ, ನೆನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಮ್ಮದು ಇನ್ಕ್ರೆಡಿಬಲ್ ಟ್ರಿಪ್ಸ್ ಅಂತ ಏನು ನಮ್ಮದು ಗ್ರೂಪ್ ನಾನು ಕೊಲಾಬ್ರೇಟ್ ಆಗಿದ್ದೀನಿ. ನಾವು ಕಂಪ್ಲೀಟಾಗಿ ಏನೆಲ್ಲ ಜರ್ನಿ ಮಾಡ್ತಾಯಿದ್ದೀವಿ, ಈ ಜರ್ನಿ ನೀವು ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಮ್ಮದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವೆಲ್ಲ ಟ್ರಿಪ್ ಬೇಕು, ಬರೀ ಇದೊಂದು ಟ್ರಿಪ್ ಅಲ್ಲ, ಮೈಸೂರು ಊಟಿ ಟ್ರಿಪ್ ಅಲ್ಲ, ನಿಮಗೆ ಕರ್ನಾಟಕದಲ್ಲಿ ಯಾವುದೆಲ್ಲ ಟ್ರಿಪ್ ಬೇಕು, ನಿಮ್ಗೆ ಯಾವ ಥರ ಬೇಕಂಗೆ ಕಸ್ಟಮೈಸ್ ಮಾಡಿ ನಿಮಗೆ ಟ್ರಿಪ್ ಅರೇಂಜ್ ಮಾಡ್ಕೊಡ್ತೀವಿ. ನಾವು ಮಾಡೋ ಕಸ್ಟಮೈಸ್ ಮಾಡೋ ಅಂಥ ಟ್ರಿಪ್ಪು ಮತ್ತು ಐಟಿನರಿ ಇಟ್ ಈಸ್ ಅನ್ಬೀಟೇಬಲ್. ಡೋರ್ ಟು ಡೋರ್ ಸರ್ವಿಸ್ ಏನಿದೆ ಅದನ್ನು ಕೊಡ್ತೀವಿ. ಅಂದರೆ 5 ಜನದಿಂದ ನೀವು 50 ಜನ ಇದ್ದರೂ ಕೂಡ ನಿಮಗೆ ಕಾರಿಂದ ಹಿಡಿದು ಬಸ್ ಫೆಸಿಲಿಟಿ ಪ್ರತಿಯೊಂದು ಸಿಗುತ್ತೆ. ಔಟ್ ಆಫ್ ಸ್ಟೇಟ್ ಹೋಗಬೇಕು ಅಂದರೂ ಅದಕ್ಕೂ ಫೆಸಿಲಿಟಿ ಇದೆ. ಔಟ್ ಆಫ್ ಕಂಟ್ರಿ ಯಾವುದೇ ಕಂಟ್ರಿಗೆ ಹೋಗಬೇಕು ಅಂದರೆ ಅದಕ್ಕೂ ಫೆಸಿಲಿಟಿ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾವೇ ಅಟೆಂಡ್ ಮಾಡ್ತೀವಿ. ನಿಮ್ಗೆ ಏನಿಲ್ಲ, ಎಲ್ಲಿಗೆ ಹೋಗಬೇಕು, ಏನು ಎತ್ತ ಅಂತ ಕೇಳಿ ಕಂಪ್ಲೀಟ್ ಡೀಟೇಲ್ಸ್ ನಾವೇ ನಿಮಗೆ ಕೊಡ್ತೀವಿ. ನಿಮ್ಮದೇ ಆದಂಥ ನಿಮ್ಗೆ ಅನುಕೂಲವಾಗಿರತಕ್ಕಂಥ ನಿಮಗೆ ಕಂಫರ್ಟಬಲ್ ಆಗಿರೋಂಥ ಜರ್ನಿನ ನಾವು ಇನ್ಕ್ರೆಡಿಬಲ್ ಟ್ರಿಪ್ಸ್ ಕಡೆಯಿಂದ ನಿಮಗೆ ಅರೇಂಜ್ ಮಾಡ್ಕೊಡ್ತೀವಿ. ಸರಿ ಬನ್ನಿ ಹೋಗೋಣ, ಈಗ ಜರ್ನಿ ಕಂಪ್ಲೀಟ್ ಮಾಡೋಣ. ಆ ಹೋಟ್ಲು ಜಸ್ಟ್ 3 ದಿನದ ಹಿಂದೆ ಓಪನ್ ಆಗಿದ್ದರಿಂದ ನಮಗೆ ಅಲ್ಲಿ ಊಟದ ವ್ಯವಸ್ಥೆ ಇರಲಿಲ್ಲ. ಇನ್ನೊಂದು ವಾರದಲ್ಲಿ ಫುಲ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಅನಿಸುತ್ತೆ. ನಾನು ಇದರಲ್ಲಿ ಊಟ ಮಾಡ್ಕೊಂಡಿದ್ವಿ ನಾವು. ಮಗಳು ಇವತ್ತು ನಿಮಗೆ ರೋಡ್ ಸೈಡ್ ಸ್ಟ್ರೀಟಲ್ಲಿ ಡ್ರೈವರ್ಸ್ ಹೋಟೆಲ್ ಅಂತ, ಅಂದರೆ ನಿಮ್ಮ ಅಜ್ಜನೂ ಡ್ರೈವರ್ ಮಗಳೇ. ಫಸ್ಟ್ ಒಂದು ಸರಿ ಲಾರಿ ಡ್ರೈವರ್ ಆಗಿದ್ದರು, ಆಮೇಲೆ ಬಸ್ ಡ್ರೈವರ್ ಆದರು ಹಿರೇಗೌಡರು. ಈಗ ಅವರೆಲ್ಲ ಹಿಂಗೆ ಊಟ ಮಾಡ್ತಿದ್ದಿದ್ದು ರೋಡ್ ಸೈಡು. ಇವತ್ತು ಅದಕ್ಕೆ ನಿಮ್ಮನ್ನು ರೋಡ್ ಸೈಡ್ ಊಟ ಮಾಡಿಸೋಣ ಅಂತ ಕರ್ಕೊಬಂದೈತ್ಲಿ. ನನ್ನ ಮಗಳಿಗೆ ಗುಂಡಿ ತೆಗ್ದಿದ್ದು ನೋಡಿ, ಗುಂಡಿ ಡ್ಯಾಡಿ ಇಷ್ಟ ಆಗಲಿಲ್ಲ ಅಂತ ಗುಂಡಿ ಬಂದ್ ಮಾಡಿಸ್ತು. ಡ್ಯಾಡಿ ಪೋಲಿ ಥರ ಕಾಣಬಾರ್ದಾ, ಡೀಸೆಂಟಾಗಿ ಕಾಣ್ಬೇಕಾ? ಏನು ಡ್ರೈವರ್ಸ್ ಕೆಫೆ ಅಂತ ಯಾಕೆ ಇಟ್ಟಿದ್ರೆ? ಡ್ರೈವರ್ಸ್ ಹೋಟೆಲ್. ಹಾಂ ಡ್ರೈವರ್ಸೇ ಬರೋದು ಜಾಸ್ತಿ. ಹೌದಾ? ಓ ನಾವು ಡ್ರೈವರೇ ಅಲ್ವಾ? ಅದಕ್ಕೆ ಎಲ್ಲರೂ ಡ್ರೈವರ್ಸೇ ಇಲ್ಲಿ ಓಡಾಡೋರು. ಸಖತ್ತಾಗಿದೆ ಇಲ್ಲಿ ನೋಡಿರಿ. ತಡ್ಕೊಳಕ್ ಆಗ್ತೇನೆ ಇಲ್ಲ ಮಗಳು. ಓ ಇದು ಯಾವ ಜಾಗ ಹೇಳಿದ್ದು? ಬಸವಾಪುರ. ಹಾಂ ಚಿಕನ್ ಕರಿ ನೋಡೋಣ ಹೆಂಗಿದೆ ಅಂತ ಫಸ್ಟು. ಸರಿ ಈಗ ಹೋಗೋಣ, ಈಗ ಎಂಟ್ರಿ ಆಗ್ಬಿಡೋಣ ತಮಿಳ್ನಾಡಿಗೆ. ಸರಿ ಬನ್ನಿ. ಹೋಗಿದ್ಯೇನೋ ಈ ಜರ್ನಿ ಹೋಗಿದ್ಯೇನೋ ಸುಮಿತ್ ನೀನು? ಈಗ ಎಂಟ್ರಿ ಆಗ್ಬಿಡ್ತೀವಿ ಒಳಗೆ, ಬಂಡೀಪುರ ಫಾರೆಸ್ಟ್ ಒಳಗೆ. ಇದೇನೇ ಇದ್ರು ಜಿಂಕೆಗಳು ಅದೆಷ್ಟು ನೋಡ್ತೀರಾ ನೋಡ್ಕೊಳ್ಳಿ. ರೋಡ್ ಉದ್ದಕ್ಕೂ ಸಿಗ್ತವೆ ಜಿಂಕೆ, ಎಲ್ಲಾ ತರದ ಪ್ರಾಣಿಗಳು. ನೆನ್ನೆ ಇದ್ರಲ್ಲಿ ನೋಡಿದ್ವಲ್ಲ ಝೂಲಿ, ಇದು ಝೂ ಅಲ್ಲ, ರಿಯಲ್ ಫಾರೆಸ್ಟ್. ಬಟ್ ದೇ ಆರ್ ವೈಲ್ಡ್ ಅನಿಮಲ್ಸ್. ಏನು ಅವು ಮುಟ್ಟೋದಲ್ಲ, ನೀವು ಇಳಿಯಂಗೆ ಇಲ್ಲ ಕಾರಿಂದ ಒಳಗೆ ಕೆಳಗೆ. ನೋಡಿ ಪ್ಲಾಸ್ಟಿಕ್ ಏನೇ ಇದ್ರೆ ಎಸ್ತೋಬೇಕು, ಹೆಂಗಿಟ್ಟವ್ರಲ್ಲಿ ಒಳಗೆ ಎಲ್ಲ ಇದ್ರೆ ಹಸಿರಿ ಅಂತ ಹಿಂಗ್ ಇಡ್ತಾರೆ ಪ್ಲಾಸ್ಟಿಕ್ನ. ಚೆಕ್ ಮಾಡಿ, ಒಂದನ್ನು ಒಳಗಡೆ ಇದೆ ಹಸಿ ಇಟ್ಕೊಳಕ್ ಬಿಡಲ್ಲ. ಪ್ಲಾಸ್ಟಿಕ್ ಎಸಿತೀನಿ ಹೋಗಲಿ. ಇತ್ತೀಚಿಗೆ ಜನ ಎಚ್ಚೆತ್ಕೊತಾ ಇದೆ. ಇನ್ನೊಂದು ನಿಮ್ ಜನರೇಷನ್ ಒಳಗೆ ಕಲ್ತು ಬಿಡ್ಬೇಕು ಎಲ್ಲರೂ. ಫುಲ್ ಪ್ಲಾಸ್ಟಿಕ್ ಗೀಸ್ಟಿಕ್ ಎಲ್ಲ ಯೂಸ್ ಮಾಡಲೇಬಾರ್ದು ಜಾಸ್ತಿ. ಏನು ಮಾಡೋಕ್ಕಾಗಲ್ಲ, ಪ್ಲಾಸ್ಟಿಕ್ ಕಂಪ್ನಿಗಳಿಗೆ ಲೈಸೆನ್ಸ್ ಕೊಟ್ಟಾಗ್ಬಿಟ್ಟಿದೆ ಸರ್ಕಾರದಿಂದ. ಅದನ್ನ ಪ್ರೊಡ್ಯೂಸೇ ಮಾಡಲಿಲ್ಲ ಅಂದ್ರೆ ಒಳ್ಳೇದು. ಅದಕ್ಕೆ ಏನಾದ್ರು ಒಂದು ಆಲ್ಟರ್ನೇಟಿವ್ ಕಂಡು ಹಿಡ್ಕೊಂಡು ನೀವು ಯೂಸ್ ಮಾಡೋದು ಕಮ್ಮಿ ಮಾಡಬೇಕು. ಇಲ್ಲಿ ಈ ಥರ ಜಾಗಗಳಲ್ಲಿ ಎಸಿಲೇಬಾರ್ದು. ಈಗಂತೂ ಎಸೆಕೆ ಬಿಡ್ತಾ ಇಲ್ಲ ಬಿಡಿ ಯಾರು. ಬಂಡೀಪುರ ಟೈಗರ್ ರಿಸರ್ವ್, ಹುಲಿ ಸಂರಕ್ಷಣೆ. ಇಲ್ಲಿ ನೋಡಿ ಹೆಂಗೆ ಓತಕ್ಕೆ ಹೆಂಗ್ ನಿಂತೈತಿ ಇಲ್ಲಿ ಕಲ್ ಮೇಲೆ. ಕರ್ನಾಟಕ ಸ್ಟೇಟ್ ಕಂಪ್ಲೀಟ್ ಆಗಿ ಮುಗೀತು. ಈಗ ಎಂಟ್ರಿ ಆಗ್ತಿದೀವಿ ತಮಿಳ್ನಾಡಿಗೆ. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್. ಕರ್ನಾಟಕಕ್ಕಿಂತ ಸಖತ್ತಾಗಿ ಕಾಣಿಸ್ತೈತಲ್ಲ ಇಲ್ಲಿ ಫಾರೆಸ್ಟು. ಅಂದ್ರೆ ಮೇಂಟೈನ್ ಸಖತ ಮಾಡೋರು ಇವರು. ಚೆನ್ನೈ ಕಡೆ ಎಲ್ಲ ಹೋಗ್ಬಿಟ್ರೆ ತಮಿಳ್ನಾಡು ಅಯ್ಯೋ ನೋಡಕ್ಕೆ ಆಗಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ.
ಎಂತ ಹಣ್ಣು ಹೇಳಿ ಇದು ಹೆಸರು? ನುಂಗು 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 ಕಣ. ನುಂಗು 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 ಅಂತ ತಮಿಳಲ್ಲಿ ಹೇಳೋದು. ಇದು ಇಲ್ಲೇ ಆಕ್ಚುಲಿ ತಮಿಳ್ನಾಡಲ್ಲೇ ಜಾಸ್ತಿ ಬೆಳೆಯೋದು ಇದು ಹಣ್ಣು ಅಲ್ವಾ? ಇಲ್ಲೇ ತಮಿಳ್ನಾಡಲ್ಲಿ ಜಾಸ್ತಿ ಬೆಳೆಯೋದು. ಕರ್ನಾಟಕದಲ್ಲೂ ಸಿಗುತ್ತೆ, ಸಿಗ್ದೇನೆ ಏನಿಲ್ಲ. ಸಿಗುತ್ತಲ್ಲ. ಹಾಂ ಅಷ್ಟಕ್ಕೂ ಬರುತ್ತೆ. ಕುಲಕರ್ಣಿ ಚಿನ್ನಿ ಚೆನ್ನಾಗಿದೆಯಾ? ಸ್ವೀಟಾ? ಹಾಂ ಹಾಂ ಒಳ್ಳೆ ರುಚಿ ಇದೆ ಕಣ. ಗುಡ್ ಟೇಸ್ಟ್ ಚೆನ್ನಾಗಿದೆ. ಸರಿ ಥ್ಯಾಂಕ್ ಯು. ಇಷ್ಟು ದಿನಕ್ಕೆ ಇದು ಸನ್ರೂಫ್ ಗಾಡಿ ತಗೊಂಡಿದ್ದು ಇವತ್ತು ಯೂಸ್ ಆಯಿತು. ನೋಡಿ ಹೆಂಗಿದೆ ಊಟಿಗೆ ಬಂದಿಲ್ಲ ಇನ್ನೂ. ಊಟಿಗೆ ಹೋಗಿ ರೀಚ್ ಆಗ್ತಾ ಇದೀವಿ. ನೋಡಿ ಮಗಳೇ ಬೈಕರ್ಸ್ ಹೆಂಗೆ ಹೋಯ್ತಾರೆ. ಇಲ್ಲಿ ಬಂದಿದ್ದ ತಕ್ಷಣ ಹೆಂಗೆ ಕೋಲ್ಡ್ ಆಗ್ತಾಯಿದೆ. ಈ ಬೇಸಿಗೆಲ್ಲ ಅಲ್ಲಿ ಮೈಸೂರು ಹಾಸನ ಇಲ್ಲೆಲ್ಲ ಬೆಂದು ಹೋಯ್ತಾ ಇದ್ವಿ ಈ ಟೈಮಲ್ಲಿ. ಇಲ್ಲಿ ಬಂದರೆ ಫುಲ್ ಕೋಲ್ಡ್. ಫಾರೆಸ್ಟಲ್ಲಿ ಬಂದು ಅಂತೀರಾ? ಘಾಟ್ ಸೆಕ್ಷನ್ ನೋಡ್ಬೇಕಾಗಿತ್ತು ಹೆಂಗಿತ್ತು ಅಂತ. ಹೆಂಗಿತ್ತ ಘಾಟ್ಸು? ಸಕ ಖುಷಿ ಸಿಕ್ತಾ? ಆ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಕಲರ್ ಹೊಡೆದಿರೋದು. ಆಲ್ಮೋಸ್ಟ್ ಇದಕ್ಕೆ ಹೋದ್ರೆ ಸ್ಪಿಟಿಗೆ ಹೋದ್ರೆ ಇದೇ ತರ ಫೀಲ್ ಇರುತ್ತೆ. ಬಟ್ ಇದು ಮಿನಿ ವರ್ಷನ್ ಆಫ್ ಸ್ಪಿಟಿ ಅಂತ ಹೇಳ್ಬೋದು ಇದನ್ನ. ಸ್ಪಿಟಿ ಅಂದ್ರೆ ಕಾಶ್ಮೀರ್ ಕಡೆ ಎಲ್ಲ ಹೋಗ್ತೀವಲ್ಲ ಅಲ್ಲಿ. ಅಲ್ಲಿ ಐ ಸ್ನೋ ಫಾಲಿಂಗ್ ಮಗಳೇ. ಇಲ್ಲೆಲ್ಲ ಹಿಂಗೆ ನಿಂತ್ಕೊಳಕ್ಕೆ ಆಗಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಹೆವಿ ಸ್ನೋ ಫಾಲಿಂಗ್. ಊಟಿ ನಮ್ಮ ಕಾಶ್ಮೀರು, ನಮ್ಮ ಕರ್ನಾಟಕದಲ್ಲೇ ಇತ್ತು, ಈಗ ಮಿಸ್ ಆಯ್ತು ಮಗಳೇ. ಇದು ಚೆನ್ನಾಗಿದೆ ಅಲ್ವಾ ಮಗಳು? ಗ್ಯಾಸ್ ಸಿಗ್ತಾ ಇದೆಯಾ ಅಲ್ಲಿ ನಿಮಗೆ? ಗ್ಯಾಸ್ ಓವರ್ ಫಿನಿಶ್. ನೋ ಗ್ಯಾಸ್ ಗೊತ್ತಾ ಇದೆಯಾ? ಕರ್ನಾಟಕ ನೋ ಗ್ಯಾಸ್ ಇಲ್ಲ. ಓ ಎಲೆಕ್ಷನ್ இருக்க இங்க எலெக்ஷன் 23 தேதி. அதுக்கு எலெக்ஷன் காக அப்படி பண்றாங்க. எலெக்ஷன் முடிஞ்ச உடனே எல்லாம் ஸ்டாப் பண்ணிடுவாங்க. எல்லாம் ಸ್ಟಾಪ್ ಆಯ್ತು. ನೋಡಿ ಹಿಂಗೆ ಯಾವ್ಯಾವುದು ಕನ್ನಡ ಮತ್ತು ತಮಿಳು ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಭಾಷೆ ಉದ್ಭವ ಆಯ್ತು ನಮ್ಮದು. ಆ ಭಾಷೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾನು ಕೊನೆಗೆ ಇದಕ್ಕೆ ಮಸಾಲೆ ಟೀ ಬೇಡ, ಎಲ್ಲ 4 ಲೆಮನ್ ಟೀ ಕೊಡಿ ಅಂದೆ. ಅರ್ಥ ಆಗ್ಬಿಡ್ತಲ್ಲ ಅಂತ ಫುಲ್ ಖುಷಿಯಾಗಿದ್ದೆ. ಅವರು ಲೆಮನ್ ಟೀನು ಸೇರಿಸಿ 4 ಟೀನು ಕೊಟ್ಬಿಟ್ರು ಎಲ್ಲ. ಈಗ 2 ಆ ಟೀನು ಕುಡಿಬೇಕು, ಈ ಟೀನು ಕುಡಿಬೇಕು. ಈಗ ಇದೊಂಥರ ರೆಸಾರ್ಟ್ ಸಖತ್ತಾಗೈತೆ ನೋಡಿ ಇಲ್ಲಿ. ನಡಿರ್ಲೋ ರೋಡ್ ಗೊತ್ತಿರೋ ಒಂದಾದ್ರೂ ಲೊಕೇಶನ್ ನೋಡೋದಕ್ಕೆ ಈಗ ಹೋಗಿ ಇವತ್ತು. ಆಮೇಲೆ ಹೋಗಿ ಹೋಟೆಲಲ್ಲಿ ಉಳಿದು ಮತ್ತೆ ನಾಳೆ ಬೆಳಗ್ಗೆ ಫುಲ್ ಸುತ್ತಾಡಲ್ಲ. ಏನಂತೆ ಸುಮಿತು? ಚೆನ್ನಾಗಿಲ್ವೇನೋ ಜಾಗ? ಮಾಲ್ಡೀವ್ಸ್ಗೆ ಆಗಲೇ ಪ್ಲ್ಯಾನ್ ಮಾಡ್ಕೊಂಡು ನೋಡಿ ಇಲ್ಲಿ. ಮಗಳು ಏನು ಶಾಪಿಂಗ್ ಮಾಡಿದ್ರಿ ತೋರಿಸಿ ಅಮ್ಮಂಗೆ. ಸೋಪ್ ಮತ್ತೆ ಅಮ್ಮಂಗೆ ಅದು ಎಂತೆಂಥದ್ದೆಲ್ಲ ತಕ್ಕೊಟ್ಟಿದ್ದೀನಿ, ಒಂದು ನೆನಪಿಲ್ಲ ಗೊತ್ತಾ? ಇದಾರ್ಗಿ ನೀವು ಅದು ಅಮ್ಮಗಿನ ಇವೆಲ್ಲ ಹ್ಯಾಂಡ್ ಮೇಡ್. ಸೀದಾ ಬಂದವರೆ ಬೊಟಾನಿಕಲ್ ಗಾರ್ಡನ್ಗೆ ಬಂದು. ನಾನೊಂದ್ಸರಿ ಬಂದಿದ್ದೀನಿ ಬೊಟಾನಿಕಲ್ ಗಾರ್ಡನ್ಗೆ. ಸಖತ್ತಾಗಿದೆ ಪ್ಲೇಸು. ಎಂಥ ಬ್ಯೂಟಿಫುಲ್ ಪ್ಲೇಸ್ ಅಂತೀರಾ. ಇದನ್ನು ಫ್ಯಾಮಿಲಿಗೆ ಒಂದ್ಸರಿ ತೋರಿಸ್ಲೇಬೇಕು. ಒಳ್ಳೊಳ್ಳೆ ಬ್ಯಾಗ್ಗಳು ಸಿಗ್ತವೆ ಇಲ್ಲಿ, ಮತ್ತು ಚಾಕ್ಲೇಟ್ಸು ಅದು ಇದು ಸಿಕ್ಕಾಪಟ್ಟೆ ಸಿಗುತ್ತೆ. ಚೆನ್ನಾಗಿದೆ ಇಲ್ಲಿ. ಫುಲ್ ಚಳಿ ಆಗ್ತಿದೆ ಮಾತ್ರ ನಂಗಂತೂ. ಕೋಲ್ಡ್ ಏನು ಎ ಸಿಲಿ ಇದ್ದಂಗೆ ಇದೀವಿ. ನಡೀರೋ ಒಳಗೆ ಎಲ್ಲಿ ಎಂಟ್ರಿ ನೋಡಿ ಮಗಳೇ. ಬ್ರಿಟಿಷ್ ಎಲ್ಲ ಇದ್ರಲ್ಲ ಆಗ ಮಾಡಿರೋದು ಇದು. ಮಹಾಕವಿ ತಮಿಳ್ನಾಡದು ನೋಡಿ. ಬ್ರಿಟಿಷದ್ದು ರಿಯಲ್ ಇದು ಏನದು ಪಿಚ್ಕಾರಿ ಎಲ್ಲ ಕಣ. ಏನೋ ಇದು ಏನಂತೀವಿ ಅದು? ಗುಂಡು ಹೊಡೆಯೋದು ಏನದು ಹೆಸರೇ ಗೊತ್ತಾ ಇಲ್ವಲ್ಲೋ? ಯಾವಾಗಲೂ ಹೊಡೆದು ಮಾತಾಡ್ತಿದ್ವಲ್ಲೋ. ತರಿಕೆ ಸಡನ್ ಆಗಿ ಮೂವ್ಮೆಂಟ್ ಬಂದಾಗ ಬಾಯಿಗೆ ಬರಲ್ಲ ಇವು. ಪರಂಗಿ ಇವನು ಪರಂಗಿ ಹಣ್ಣ ನೆನ್ಸ್ಕೊಂಡು ಪಿರಂಗಿ ಅದು ಹೇಳಿಲ್ವಾ ಕರೆಕ್ಟಾಗಿ? ಪಿರಂಗಿ 1894 ಬ್ರಿಟಿಷರು ಎಸ್ಟಾಬ್ಲಿಷ್ಡ್ ಫೆರ್ನ್ ಹೌಸ್ ಇದು. ಫೆರ್ನ್ ಹೌಸ್ ನಮ್ಮ ಬೆಂಗಳೂರಲ್ಲಿ ಗ್ಲಾಸ್ ಹೌಸ್ ಎಲ್ಲ ಇದೆಯಲ್ಲ ಅದೇ ತರ ಮಗಳೇ ಇದುವೇ. ನಾನು ಇದು ಗ್ಲಾಸ್ ಹೌಸ್ ಅಂತ ಬಂದೆ. ಅಲ್ಲೈತ್ ನೋಡಿ ಮಗಳೇ ಗ್ಲಾಸ್ ಹೌಸ್. ಅದು ಗ್ಲಾಸ್ ಹೌಸ್. ನಂದು ದುಬೈ ಸೀರೀಸ್ ನೋಡಿ, ಅದ್ರಲ್ಲಿ ಮರುಭೂಮಿಲಿ ಒಂದು ಇದೆ ಫ್ಲವರ್ದು ಇದು ಮಾಡಿದಾರೆ ಒಂದು 2.5 ಎಕರೆಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ವಾತಾವರಣ ಚೆನ್ನಾಗಿದೆ, ಅಂಥದ್ರಲ್ಲೂ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ದುಬೈ ಈಸ್ ಅ ಕ್ರೇಜಿ ಪ್ಲೇಸ್. ಅದು ಬೊಟಾನಿಕಲ್ ಗಾರ್ಡನ್ ಅಲ್ಲಿದೆಯಲ್ಲ, ಅದು ನೋಡ್ಬೇಕು. ಅದನ್ನ ಎಪಿಸೋಡ್ ನೋಡಿ ಹೆಂಗಿದೆ ಅಂತ. ನೋಡಿ ಇದು ಗ್ಲಾಸ್ ಹೌಸ್ ಈಗ ಎಂಟ್ರಿ ಆಗಿದ್ದು. ಚೆನ್ನಾಗಿದೆಯಾ ಮಗು? ನಾವು ಎಲ್ಲ ಪ್ಲಾಂಟ್ ಇದು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೋಡೋರು ಬಂದ್ಬಿಟ್ಟು ನೋಡಿ. ಅದೇನೋ ಡೆಕೋರೇಷನ್ ನಿಮ್ಮ ಥರ ಎಲ್ಲ ಮುಟ್ಟಿದ್ರೆ ಹಾಳಾಗಲ್ವದು. ಬನ್ನಿ ಹೆಂಗಿದು. ಆಲ್ಮೋಸ್ಟ್ ಒಂದು ಥೌಸಂಡ್ಸ್ ಆಫ್ ಫ್ಲವರ್ಸ್ ಮಗಳೇ ಒಳಗಡೆ. ಇಲ್ಲ ಮಗಳೇ ಇತ್ತು 1000 ಫ್ಲವರ್ಸ್ ಜಾಸ್ತಿ ಇತ್ತು. ಇದು ಹೆಂಗಿದೆ ಟ್ರೀ? ಇದು ಜೆಲ್ಲಿ ಟ್ರೀ. ಮುಟ್ಟದು ಹೆಂಗಲ್ಲಾಡುತ್ತೆ ನೋಡಿ. ಈ ಜಾಗ ನೋಡ್ತಾ ಇದ್ರೆ ನಿಂಗೆ ಏನು ಅನ್ಸುತ್ತೋ ಸಮೇತ? ಸ್ವರ್ಗ ಅನ್ಸುತ್ತಾ? ಯಾರ ಜೊತೆನಾದ್ರು ಬರಬೇಕು ಅನ್ಸುತ್ತಾ? ನಮ್ಮ ಅಣ್ಣನ ಜೊತೆ ಇದ್ರೆ ನರ್ಕ ಅನ್ಸುತ್ತೆ ನಂಗೆ. ಸ್ವರ್ಗದಲ್ಲಿದ್ರು ನರ್ಕ ಮಾಡಕ್ ಬಿಡ್ತಾನೆ ಸ್ವರ್ಗನ ಅಂತ ನೋಡಿ. ಶ್ರೀಲಂಕಾ, ಇಂಡಿಯಾ, ಕೇರಳ ಹೆವಿ ಆಕ್ಸಿಜನ್. ಬರೋ ಮೇಲೆ ಇನ್ನೂ ನೋಡೋದಿದೆ, ಕತ್ಲಾಗ್ಬಿಡುತ್ತೆ. ಇದು ಯಾವ ಗಾರ್ಡನ್ ಎಂಟ್ರಿ ಆಯ್ತಿದ್ವಿ ಹೇಳಿ? ಈಗ ಇಟಾಲಿಯನ್ ಗಾರ್ಡನ್. ಒಟ್ಟಲ್ಲಿ ಎಲ್ಲಾ ಕಂಟ್ರಿದು ಗಾರ್ಡನ್ ಮಾಡಿಟ್ಟಿದ್ದಾರೆ ಮಗಳೇ ಇಲ್ಲಿ. ಅದು ಬ್ರಿಟಿಷರ್ ಕಾಲದ್ದು ಇದು. ಆಕ್ಚುಲಿ 80s ಅಲ್ಲಿ ಮಾಡಿರೋದು ಮಗಳೇ ಇದು. ಆದ್ರೆ ಇಂಡಿಯಾದ್ ಮಾಡಿಲ್ಲ. ಯಾಕೆ ಹೇಳಿ? ಇಂಡಿಯಾ ಇಟ್ ಸೆಲ್ಫ್ ಗಾರ್ಡನ್ ಮಗಳೇ. ಇಂಡಿಯಾನೇ ಗಾರ್ಡನ್. ಇಂಡಿಯಾ ಮ್ಯಾಪ್ ಹಾಕಿದಾರಲ್ಲ. ಇಟಾಲಿಯನ್ ಗಾರ್ಡನ್ ಎಂಟ್ರಿನೇ ಕೊಡ್ತಾ ಇಲ್ಲ. ವಿಜುವಲ್ ಹೊಡಿತಾವ್ರೆ. ಲೇಟ್ ಆಯ್ತು 6:30 ಕ್ಲೋಸ್ ಅಂತ. ನೀವು ಗಾರ್ಡನ್ ಆ್ಯಕ್ಚುಲಿ ನನಗೆ ಇವತ್ತು ಲೇಟ್ ಆಯ್ತಲ್ಲ, ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಅಲ್ಲಿ ಬರೋದಿದ್ರೆ ಆ್ಯಕ್ಚುಲಿ ಬೇಗ ಬರಬೇಕು. ನೋಡಿ ವಿಜುವಲ್ ಹೊಡೆದು ಕಳಿಸ್ತವ್ರು ನಮ್ಮನ್ನ. ಮೇಲೆಲ್ಲ ಸಖತ್ತಾಗಿದೆ ಮರಗಳು. ಎಂತೆಂಥ ಜಾತಿ ಮರ ಇದಾವೆ ಗೊತ್ತಾ? ಇದು ಗೊತ್ತಿಲ್ಲ. ಮೇಲ್ಗಡೆ ಪಾರ್ಟ್ ಗೊತ್ತಿಲ್ಲ. ಇಲ್ಲ ಅಂದವರು ಅಭಿಲಾಷು ನಾನು KKT ರೈಡ್ ಬಂದಿದ್ವಲ್ಲ,
ಆ KKT ರೈಡಲ್ಲಿ ಬೊಟಾನಿಕಲ್ ಗಾರ್ಡನ್ ಅಂತಲೇ ಒಂದು ಎಪಿಸೋಡ್ ಮಾಡಿದ್ದೀನಿ. ಆ ಎಪಿಸೋಡ್ ನೋಡಿ ಅದ್ರಲ್ಲಿ ಕಂಪ್ಲೀಟಾಗಿ ಅಲ್ಲೆಲ್ಲ ಸುತ್ತಾಡಿದ್ದೀವಿ. ಸಖತ್ತಾಗಿದೆ ಈ ಪಾರ್ಟ್. ಮೇಲ್ಗಡೆ ಇದೆಲ್ಲ ಕಾಡು. ನಮಗೆ ಆ್ಯಕ್ಚುಲಿ ಟೈಮ್ ಆಗಿದ್ದರಿಂದ ನಾವು ಹೋಗ್ತಾ ಇದ್ದೀವಿ. ಮೇಲೆ ಕರ್ಕೊಂಡು ಹೋಗ್ಬೇಕು ಮಕ್ಕಳು ಬಂದು ಈ ಕಡೆ ಒಂದು 1.5 ಎಕರೆ ಫುಲ್ಲು ಟ್ರೆಕ್ಕಿಂಗ್ ಥರನೇ ಇರುತ್ತೆ. ಸಖತ್ತಾಗೈತೆ. ಟ್ರೆಕ್ಕಿಂಗ್ ಮಾಡ್ದಂಗೆ ಕಣ ಇದು ಗಾರ್ಡನು. ಬೆಳಗ್ಗೆ ಬಂದರೆ ನನ್ನ ಮಗಳದು ಚಳಿ ತಡೆಯೋಕ್ಕಾಗ್ತಿಲ್ಲ ಅಂತ ಇಲ್ಲಿ, ಹಂಗಾಗಿ ಕ್ಯಾಪ್ ಅಂತ ಮತ್ತೆ ಚಿಕ್ಕ ಬುಕ್. ಹೌದಾ? ವೇಸ್ಟ್ ಬುಕ್ ಫಾರ್ ದ ಟ್ರಿಪ್. ಗ್ಲೌಸ್ ಜೊತೆ ಹೆಂಗ್ ಮ್ಯಾಚ್ ಆಗುತ್ತೆ? ಸರಿ ಆಯ್ತು ನಡಿ. ಹೋದ್ಸರಿ ಬಂದು ಮನೇಲಿ ಇದೆಯಲ್ಲ ಇದೇ ಮಗಳೇ ತಗೊಂಡೋಗಿದ್ದು. ಅಮ್ಮಂಗೆ ಒಂದು ಹೊಡೆದು ಇವ್ರ ಹತ್ರನೇ ಇದೇ ಅಂಗಡಿಲಿ ತಗೊಂಡೋಗಿದ್ದೀನಿ ಬಂದು ಲಾಸ್ಟ್ ಟೈಮ್. ಇದು ದೊಡ್ಡದು ಇಟ್ಟಿದ್ದೀನಲ್ಲ ನೋಡಿ, ಆ ಬಾಕ್ಸು ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ರು ಚೆನ್ನಾಗಿ ಇವರೇ. ಹೊಸ ಸ್ಕೂಲಿಗೆ ಹೋಗೋಕ್ಕೆ ಮಗಳಿಗೆ ಹೊಸ ಬ್ಯಾಗು, ಅದರೊಳಗೆ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಕ್ಕೆ ಮನೇಲಿ ಅರ್ಧೋಗಿತ್ತು ಅಂತ ಆ ಸ್ವಿಮ್ಮಿಂಗ್ ಪೂಲಿಗೆ ಒಂದು ಬ್ಯಾಗು. ಏನೋ ಸಮಿತು ಏನು ಬೇಕು? ನನಗೆ ಈಗ ಬ್ರೌನಿ ಬೇಕು, ಕೇಕ್. ಅವ್ನು ಎಲ್ಲಿ ಹುಡುಕಿದ್ರು ಕೇಕ್ ಸಿಗ್ತಾ ಇಲ್ಲ, ಬರೀ ಚಾಕ್ಲೇಟ್ ಸಿಗ್ತಾವಿಲ್ಲಿ. ಚಾಕ್ಲೇಟ್ ಅಂಗಡಿ, ಬೇಕ್ರಿ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಸುಮಿತ್ ಇಲ್ಲಿ ಬೇಕ್ರಿ ಇಲ್ಲ ಕಣೋ. ಮಾತ್ರ ಸಖತ್ತಾಗಿದೆ ಊಟಿಲಿ ಶಾಪಿಂಗ್ ಮಾಡೋಕ್ಕೆ. ಸ್ಟ್ರೀಟ್ ಶಾಪಿಂಗ್ ಎಲ್ಲ ಹೆವಿ. ಪಾರ್ಸಲ್ ತಗೊಂಡು ಇದೇನು ಇಷ್ಟೊಂದು ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟರೆ ಅಲ್ಲಿ ಏನೋ ಇದು ತಿನ್ನೋದೇ ಇಲ್ಲ. ಆಮೇಲೆ ನೀನು ಅದು ತಿನ್ಕೊಂಡ್ರೆ ಮೋಮೋಸ್ ತಗೊಳ್ಳಿ ಇನ್ನು ನೆಕ್ಸ್ಟ್ ತಿನ್ಕೊಳ್ಳಿ. ಅದಾದ್ಮೇಲೆ ಮನೆಗೆ ಹೋಗಿ ತಿನ್ನೋಕ್ಕಾಗತ್ತೆ. ಹಾಂ ಸರಿ ಆಯಿತು, ಹೋಗೋಣ. ಹೆಂಗಿದ್ರು? ಚಿಕನ್ ಶೇಜ್ವಾನ್ ಮೋಮೋಸ್ ಚೆನ್ನಾಗಿದೆಯಾ? ಖಾರನ? ಮೈಂಡ್ ಬ್ಲೋ ಆಗೋಯ್ತು. ಹೌದಾ? ತಿನ್ನಿ ಮಾಡಿ ಖಾರ ಇಲ್ವಾ? ಹೌದಾ? ಚಳಿಗೆ ಖಾರನ ತಿನ್ಬೇಕು ಕುಡಿ. ಹಂಗು ಇಟ್ಟು ಟೇಸ್ಟ್ ಇದು ಸಕ್ಕತ್ತಾಗಿದೆ ಟೇಸ್ಟು. ನೆಕ್ಸ್ಟು ಇದು ಬಂದರೆ ಇಲ್ಲಿಗೆ ಅಕ್ಕ ಬರಬೇಕು. ಕಣ್ಣೀರು ಅಕ್ಕಂಗೆ ಖಾರನೇನೋ ಚಿಂತಿದ್ದು ಖಾರ ಇದೆ. ಮಗಳು ತಿರುಗಿ ಈ ಕಡೆ ಖಾರನೇ ಇಲ್ವಾ? ಎಲ್ಲಿ ಮಗಳ ಕಣ್ಣಿ? ನಾನು ಸ್ಟಾರ್ಟಿಂಗ್ ತಿನ್ನುವಾಗ ಏನು ಅನ್ಸಲಿಲ್ಲ, ತಿಂದ ಆದ್ಮೇಲೆ ಖಾರ ಬಡ್ಡೆ ಖಾರನೇ ಇಲ್ಲ. ಎಂಥ ಜಾಗಕ್ಕೆ ಬಂದಿದ್ದೀವಿ ಇವತ್ತು ಅಂದರೆ ಸ್ಟೇಗೆ, ಯು ಕಾಂಟ್ ಬಿಲೀವ್. ಇದು ನಮ್ಮ ಇನ್ಕ್ರೆಡಿಬಲ್ ಟ್ರಿಪ್ಸ್ ಕಡೆಯಿಂದ ಇರೋವಂಥ ಒಂದು ಫೆಸಿಲಿಟಿ. ಯಾರೇ ಊಟಿಗೆ ಬಂದರೆ ಈ ಥರ ಫೆಸಿಲಿಟಿ ಡೆಫಿನೆಟ್ಲಿ ನಿಮಗಿರುತ್ತೆ. ನೋಡ್ಬೋದು, ನೀವು ಕಾಣಿಸ್ತಾ ಇದೆಯೋ ಇಲ್ವೋ ನಿಮಗೆ. ಒಂಥರ ಇದೆಯಲ್ಲ, ಈ ಬಿಲ್ಡಿಂಗಲ್ಲಿ ಉಳಿತಾ ಇದ್ದೀವಿ ನಾವು ಇವತ್ತು. ಆಯಿತಾ? ಒಳಗಡೆ ತೋರಿಸ್ತೀನಿ ಬನ್ನಿ. ನೋಡಿ ಇಡೀ ಊಟಿನೇ ಹೆಂಗೆ ದೀಪ ಹಚ್ಚಿದಂಗೆ ಇದೆ. ಇದೊಂಥರ ಮುದ ನೀಡ ಅಂತ ಕೋಲ್ಡ್. ಇದು ತುಂಬ ಕೋಲ್ಡ್ ಹಿಂಸೆ ಕೊಡುತ್ತಲ್ಲ, ಹಾಸ್ಪಿಟಲಲ್ಲಿ ಹಿಂಸೆ ಕೊಡ್ತಿತ್ತಲ್ಲ, ಹಂಗೆ ಮಲಗಿದ್ರೆ ದಗ ಅಂತ ನಡಗೋದಕ್ಕೆ ಬೆಡ್ಡೆಲ್ಲ ಶೇಕ್ ಆಗೋದು. ಆ ಥರ ಅಲ್ಲ, ಇದು ಮಜಾ ಕೊಡೋ ಅಂತ ಕೋಲ್ಡ್. ಇದು ಸಖತ್ತಾಗಿದೆ. ನಡಿಗೆ ಒಳಗೆ ಹೋಗೋಣ. ಇದು ಜಾಗ ಇವತ್ತು ನಾವು ಸ್ಟೇ ಮಾಡ್ತಾ ಇರೋದು. ಇಲ್ಲಿ ಮೇಲೊಂದು ಫುಲ್ಲು ಒಂದು ಹೌಸ್ ಥರನೇ ನಮಗೆ ಫೆಸಿಲಿಟಿ. ಹೆಂಗಿದೆ ಮಗಳೇ? ಸೌದೆ ಒಲೆ ಹಾಕೊಂಡಿದ್ರೊಳಗೆ ಬಿಸಿ ಕಾಯಿಸ್ಕೋಬೋದು. ವೆರಿ ಗುಡ್ ಸ್ಟೇ. ನಮ್ಮ ಇನ್ಕ್ರೆಡಿಬಲ್ ಟ್ರಿಪ್ಸ್ ಕಡೆಯಿಂದ ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿ ಫೆಸಿಲಿಟೀಸ್ ಸಿಗುತ್ತೆ. ನಾವೀಗ ಏನೆಲ್ಲ ತೋರಿಸಿದ್ವಿ ಎಲ್ಲ ಇದೇ ಥರ ಫೆಸಿಲಿಟಿ ಇರುತ್ತೆ. ಡಿಪೆಂಡ್ಸ್ ಆನ್ ಪ್ರೈಸ್. ನೀವು ಯಾವ ಥರ ನೀವು ಪ್ಯಾಕೇಜ್ ತಗೊಂತೀರಾ ಅದ್ರ ಮೇಲೆ ನಾವು ಪ್ಲ್ಯಾನ್ ಮಾಡಿ ನಿಮಗೆ ಇದು ಮಾಡ್ಕೊಡ್ತೀವಿ. ನಿಮಗೆ ಎಲ್ಲ ರೀತಿ ಅನುಕೂಲ ಆಗೋ ರೀತಿ ನಾವು ಐಟಿನರಿ ರೆಡಿ ಮಾಡಿ ನಿಮಗೆ ಪ್ಲ್ಯಾನ್ ಮಾಡ್ಕೊಡ್ತೀವಿ. ನನ್ನ ಸ್ಕ್ರೀನ್ನಲ್ಲಿ ಕಾಣ್ತಾ ಇರೋ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ. ನೀವು 5 ಜನನಾರು ಇರಿ, 50 ಜನನಾರು ಇರಿ, ನಿಮ್ಮ ಮನೆ ಬಾಗಿಲಿಂದ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಕರ್ಕೊಂಬಂದು ನಿಮ್ಮ ಮನೆಗೆ ಬಾಗಿಲಿಗೆ ಬಿಡೋ ಅಂತ ಟ್ರಾನ್ಸ್ಪೋರ್ಟೇಷನ್ಸು, ಫುಡ್ಡು ಎಲ್ಲ ಮಾಡಬೇಕು ಅಂದರೆ ಎಲ್ಲ ಫೆಸಿಲಿಟೀಸು ಸಿಗುತ್ತೆ. ಬರೀ ಟ್ರಾನ್ಸ್ಪೋರ್ಟೇಷನ್ಸ್ ಬೇಕು, ಫುಡ್ ಎಲ್ಲ ಇನ್ನೇನು ಬೇಡ ನಾವೇ ನೋಡ್ಕೊತೀವಿ ಅಂದರೆ ಅದು ಕೂಡ ಸಿಗುತ್ತೆ. ಯಾವ ರೀತಿ ಬೇಕಾದರೂ ನಮ್ಮ ಹತ್ರ ನೀವು ಪ್ಯಾಕೇಜ್ನ ರೆಡಿ ಮಾಡ್ಕೊಬೋದು. ಒಳ್ಳೆ ಡೈನಿಂಗ್ ಟೇಬಲ್ಲು ಚೆನ್ನಾಗಿದೆನಾ? ಫ್ರೈಡ್ ರೈಸು, ಚಿಕನ್ ಬಿರಿಯಾನಿ ತಗೊಂಬಂದಿದ್ವಲ್ಲ, ನೋಡೋಣ ರುಚಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಆದರೆ ಮೋಮೋಸ್ ತಿಂದ್ವಲ್ಲ ಮಾತ್ರ ಕ್ರೇಜಿ ಆಗಿತ್ತು. ಮೋಮೋಸ್ ಊಟಿ ಮಾತ್ರ ಸಖತ್ ಮಜಾ ಕೊಡ್ತಾ ಇದೆ. ನನ್ನ ಮಗಳು ಇನ್ನೊಂದು 2 ದಿನ ಇರೋಣ ಅಂತ. ಬೆಳಗ್ಗೆ ಬೇಗ ಇದ್ದರೆ ಒಂದೇ ದಿನದ ಆಟ ನಾಳೆ. ಹಾಂ, ಟ್ರೈನಿಗೆ ಹೋಗೋಣ. ಬುಕ್ ಓದೋರು ಚಟ ಇರೋರಿಗೆ ಬಂದು ಬುಕ್ ಓದ್ಬೋದು. ನಿಮ್ಗೂ ಏನು ಅನಿಸ್ತು ಟ್ರಿಪ್ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ನೀವು ಓಕೆ ಈಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಎಕ್ಸೈಟಿಂಗ್ ಎಪಿಸೋಡ್ಸ್ ವಿಲ್ ಕಮ್ ಟುಮಾರೋ. ಗುಡ್ ನೈಟ್.